ನಮಸ್ಕಾರ ವೀಕ್ಷಕರೇ, ನಮ್ಮ ಒಂದು ನ್ಯೂ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಜೋಡಿ ನಂಬರ್ 1 ಸೀಸನ್ 3ರ ಒಂದು ಗ್ರ್ಯಾಂಡ್ ಫಿನಾಲೆ ಇನ್ನೇನು ಹತ್ರ ಆಗ್ತಾ ಇದೆ. ಈ ಒಂದು ವೇದಿಕೆ ಮೇಲೆ ಇದ್ದಂಥ ಎಲ್ಲ ಒಂದು ಜೋಡಿಗಳಿಗೆ ನಿಮ್ಮ ಒಂದು ಮೊಬೈಲ್ ಮೂಲಕ ನಿಮಗೆ ಇಷ್ಟ ಆಗಿರ್ತಕ್ಕಂಥ ಒಂದು ಜೋಡಿಗೆ ಯಾವ ರೀತಿ ವೋಟ್ ಹಾಕೋದು ಅಂತೇಳಿ ಕಂಪ್ಲೀಟಾಗಿ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋವನ್ನು ಸ್ಕಿಪ್ ಮಾಡಿದ ಎಂಡ್ವರೆಗೆ ನೋಡಿದರೆ ನಿಮಗೆ ಮಾಹಿತಿ ಗೊತ್ತಾಗುತ್ತೆ. ಬನ್ನಿ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಈ ಒಂದು ಜೋಡಿ ನಂಬರ್ 1 ವೇದಿಕೆ ಮೇಲೆ ಇದ್ದಂಥ ಒಂದು ಜೋಡಿಗೆ ನೀವು ವೋಟ್ ಹಾಕಬೇಕಂದ್ರೆ ಈ ಒಂದು ಜಿ ಕನ್ನಡದ ಒಂದು ಇನ್ಸ್ಟಾಗ್ರಾಮ್ ಪೇಜಲ್ಲಿ ಅವರು ಒಂದು ಸ್ಕ್ಯಾನರ್ ಕೊಟ್ಟಿದ್ದಾರೆ. ಆ ಒಂದು ಸ್ಕ್ಯಾನರ್ ಮುಖಾಂತರ ನೀವು ನಿಮ್ಮ ಒಂದು ವಾಟ್ಸಪ್ಪಲ್ಲಿ ಹೋಗಿಬಿಟ್ಟು ಸ್ಕ್ಯಾನ್ ಮಾಡಿ ನೀವು ವೋಟ್ ಹಾಕಬೇಕಾಗುತ್ತೆ. ಬೇರೆಯವರ ಒಂದು ಮೊಬೈಲಲ್ಲಿ ನೀವು ನಿಮ್ಮ ಒಂದು ವಾಟ್ಸಪ್ಪಲ್ಲಿ ಸ್ಕ್ಯಾನ್ ಮಾಡಿ ವೋಟ್ ಹಾಕಬೇಕಾಗುತ್ತೆ. ಇಲ್ಲಾಂದರೆ ಅದರದ್ದು ಒಂದು ಸ್ಕ್ರೀನ್ಶಾಟ್ ತೊಗೊಂಬಿಟ್ಟು ನೀವು ವೋಟನ್ನು ಹಾಕಬೇಕಾಗುತ್ತೆ. ನಾನೀಗ ಆಲ್ರೆಡಿ ಆ ಒಂದು ಸ್ಕ್ಯಾನರ್ ಸ್ಕ್ರೀನ್ಶಾಟ್ ತೊಗೊಂಡಿದ್ದೀನಿ. ಇಲ್ಲಿ ವೋಟ್ ಯಾವ ರೀತಿ ಹಾಕೋದು ಅಂತೇಳಿ ನಿಮಗೆ ತಿಳಿಸ್ಕೊಡ್ತೀನಿ. ನಿಮ್ಮ ಒಂದು ವಾಟ್ಸಪ್ ನೀವು ಓಪನ್ ಮಾಡ್ಕೊಳ್ಬೇಕಾಗುತ್ತೆ. ಇಲ್ಲಿ ರೈಟ್ ಸೈಡಲ್ಲಿ ಒಂದು ಪ್ಲಸ್ ಐಕನ್ ಕಾಣ್ತಿದೆ. ಈ ಒಂದು ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ್ಮೇಲೆ ಇಲ್ಲಿ ನ್ಯೂ ಕಾಂಟ್ಯಾಕ್ಟ್ ಅಂತಿದೆ. ಇದ್ರ ಪಕ್ಕದಲ್ಲಿ ಒಂದು ಸ್ಕ್ಯಾನರ್ ಕಾಣ್ತಾ ಇದೆ ನೋಡಿ, ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಇದನ್ನು ಕ್ಲಿಕ್ ಮಾಡ್ಕೊಂಡ್ಮೇಲೆ ಆಟೋಮೆಟಿಕ್ಕಾಗಿ ನಿಮ್ಮ ಒಂದು ವಾಟ್ಸಪ್ಪಲ್ಲಿ ಇದ್ದಂಥ ಒಂದು ಸ್ಕ್ಯಾನರ್ ಓಪನ್ ಆಗುತ್ತೆ. ನೀವು ಬೇರೆಯವರ ಒಂದು ಮೊಬೈಲಿಂದ ಈ ಒಂದು ಸ್ಕ್ಯಾನ್ ಮಾಡಿಬಿಟ್ಟು ನೀವು ವೋಟ್ ಕೂಡ ಮಾಡ್ಬೋದು. ಇಲ್ಲಾಂದರೆ ಅದರದ್ದು ಒಂದು ಸ್ಕ್ರೀನ್ಶಾಟ್ ತೊಗೊಂಬಿಟ್ಟು ಇಲ್ಲಿ ಇಮೇಜ್ ಐಕನ್ ಕಾಣ್ತಿದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಬಿಟ್ಟು ಆ ಒಂದು ಸ್ಕ್ಯಾನರನ್ನು ಇಲ್ಲಿ ಸ್ಕ್ಯಾನ್ ಮಾಡ್ಕೊಳ್ಳಿ. ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಈ ರೀತಿ ಅಪ್ಲೋಡ್ ಮಾಡ್ಕೊಳ್ಳಿ. ಅಪ್ಲೋಡ್ ಮಾಡ್ಕೊಂಡ್ಮೇಲೆ ಆಟೋಮೆಟಿಕ್ಕಾಗಿ ಈ ರೀತಿ ಒಂದು ಜಿ ಕನ್ನಡದ ಒಂದು ಚಾಟಿಂಗ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಕಂಟಿನ್ಯೂ ಟು ಚಾಟ್ ಅಂತಿತ್ತಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಈ ರೀತಿ ಕ್ಲಿಕ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ಇಲ್ಲಿ ಜಿ ಕನ್ನಡದ ಒಂದು ಚಾಟಿಂಗ್ ಪೇಜ್ ಓಪನ್ ಆಗುತ್ತೆ. ನೆಕ್ಸ್ಟ್ ನೀವು ಇಲ್ಲಿ ಏನು ಮಾಡಬೇಕಾಗುತ್ತೆ, ನಿಮ್ಗೆ ಇಷ್ಟ ಆಗಿರ್ತಕ್ಕಂಥ ಒಂದು ಜೋಡಿ ನೇಮನ್ನು ನೀವು ಇಲ್ಲಿ ಹಾಕಬೇಕಾಗುತ್ತೆ. ನಾನು ಬಾಳು ಮಾಲಾಶ್ರೀ ಅಂತೇಳಿ ಇಲ್ಲಿ ಹಾಕ್ತಾಯಿದ್ದೀನಿ. ಈ ರೀತಿ ನೀವು ಟೈಪಿಂಗ್ ಮಾಡಬೇಕಾಗುತ್ತೆ. ಈ ರೀತಿ ಹಾಕ್ಬಿಟ್ಟು ಇಲ್ಲಿ ಡನ್ ಅಂತಿದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನೆಕ್ಸ್ಟ್ ಇಲ್ಲಿ ಓಕೆ ಕೊಟ್ಕೊಳ್ಳಿ. ಈ ಒಂದು ಮೆಸೇಜನ್ನು ಸೆಂಡ್ ಮಾಡಿ. ಈ ರೀತಿ ಸೆಂಡ್ ಮಾಡಿದ್ಮೇಲೆ ನೆಕ್ಸ್ಟ್ ನಿಮಗೆ ಒಂದು ರಿಪ್ಲೈ ಬರುತ್ತೆ, ಅಲ್ಲಿ ವೇಟ್ ಮಾಡ್ಬೇಕಾಗುತ್ತೆ. ನೀವು ಈ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ವೋಟ್ ಮಾಡಿ ಅಂತೇಳಿ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೆಕ್ಸ್ಟ್ ನೀವು ಇಲ್ಲಿ ರೀಡ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಅಂತಿದೆ. ಇದ್ರ ಮೇಲೆ ನೀವು ಇಲ್ಲಿ ಈ ಒಂದು ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡ್ಕೊಂಬಿಟ್ಟು ಅಲ್ಲಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಏನಿದೆ ಅಂತೇಳಿ ನೋಡ್ಕೊಂಬಿಟ್ಟು ನೆಕ್ಸ್ಟ್ ಐ ಅಗ್ರಿ ಅಂತಿದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಓಕೆ ಕೊಟ್ಕೊಳ್ಳಿ. ಓಕೆ, ನೆಕ್ಸ್ಟ್ ಈ ರೀತಿ ಆದಮೇಲೆ ನಿಮಗೆ ರಿಟರ್ನ್ ಒಂದು ಮೆಸೇಜ್ ಬರುತ್ತೆ. ಅಲ್ಲಿ ನೀವು ಎಂಟ್ರಿ ಮಾಡಬೇಕಾಗುತ್ತೆ. ಇಲ್ಲಿ ಯುವರ್ ನೇಮ್ ಅಂತ ಇದೆ. ಇಲ್ಲಿ ನೇಮನ್ನು ನೀವು ಎಂಟ್ರಿ ಮಾಡಬೇಕಾಗುತ್ತೆ. ನಾನು ನೇಮನ್ನು ಇಲ್ಲಿ ಎಂಟ್ರಿ ಮಾಡ್ತಾ ಇದ್ದೀನಿ. ಇದೇ ರೀತಿ ನೀವು ನೇಮನ್ನು ಕೂಡ ಇಲ್ಲಿ ಎಂಟ್ರಿ ಮಾಡ್ಬೋದು. ನಿಮ್ಮೊಂದು ಯಾವ ನೇಮ್ ಅಂತೇಳಿ ಎಂಟ್ರಿ ಮಾಡ್ಕೊಳ್ಳಿ. ಈ ರೀತಿ ನಾನು ನೇಮನ್ನು ಟೈಪಿಂಗ್ ಮಾಡ್ತಾ ಇದ್ದೀನಿ. ಈ ರೀತಿ ಟೈಪಿಂಗ್ ಮಾಡ್ಕೊಂಬಿಟ್ಟು ಇಲ್ಲಿ ಡನ್ ಅಂತಿದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ನಿಮ್ಮೊಂದು ನೇಮನ್ನು ಸೆಂಡ್ ಮಾಡಿ. ಈ ರೀತಿ ನಿಮ್ಮ ಒಂದು ನೇಮನ್ನು ಸೆಂಡ್ ಮಾಡಿದ ಮೇಲೆ ರಿಟರ್ನ್ ಏನು ಬರ್ತದೆ ಅಂತೇಳಿ ಸ್ವಲ್ಪ ವೇಟ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಇಲ್ಲಿ ಸೆಲೆಕ್ಟ್ ಯುವರ್ ಏಜ್ ಅಂತ ಕಾಣ್ತಾ ಇದೆ. ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಬಿಟ್ಟು ಇಲ್ಲಿ ನೀವು ನಿಮ್ಮ ಒಂದು ಏಜನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ನಾನು ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಸೆಲೆಕ್ಟ್ ಮಾಡ್ಕೊಂಬಿಟ್ಟು ನೆಕ್ಸ್ಟ್ ಇಲ್ಲಿ ಸೆಂಡ್ ಅಂತ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಬಿಟ್ಟು ಓಕೆ ಕೊಟ್ಕೊಳ್ಳಿ. ನೆಕ್ಸ್ಟ್ ಅದಾದ ನಂತರ ಇಲ್ಲಿ ಮತ್ತೊಂದು ನಿಮಗೆ ರಿಪ್ಲೈ ಬರುತ್ತೆ. ಸ್ವಲ್ಪ ನೀವು ಇಲ್ಲಿ ವೇಟ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಇಲ್ಲಿ ಜೆಂಡರ್ ಅಂತ ಕೇಳ್ತಾ ಇದೆ, ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಸೆಲೆಕ್ಟ್ ಮಾಡ್ಕೊಂಬಿಟ್ಟು ಸೆಂಡ್ ಅಂತ ಕೊಡಿ. ನೆಕ್ಸ್ಟ್ ಇದಾದ ನಂತರ ಮತ್ತೊಂದು ರಿಪ್ಲೈ ಬರುತ್ತೆ. ನಿಮಗೆ ಸ್ವಲ್ಪ ವೇಟ್ ಮಾಡಬೇಕಾಗುತ್ತೆ. ಈ ರೀತಿ ಎಂಟರ್ ಯುವರ್ ಲೊಕೇಶನ್ ಅಂತ ಬರ್ತಾಯಿದೆ. ನಾನಿಲ್ಲಿ ಒಂದು ಲೊಕೇಶನ್ ಕೂಡ ಕೊಡ್ತಾ ಇದ್ದೀನಿ. ಓಕೆ, ಈ ರೀತಿ ಕೊಡಿ. ನಿಮ್ಮೊಂದು ಊರು ಯಾವುದು ಅಂತೇಳಿ ನೀವು ಇಲ್ಲಿ ಹಾಕಬೇಕಾಗುತ್ತೆ. ಅದನ್ನು ಹಾಕಿದ ಮೇಲೆ ನೆಕ್ಸ್ಟ್ ಇಲ್ಲಿ ನಿಮಗೆ ರಿಟರ್ನ್ ಈ ರೀತಿ ಬರುತ್ತೆ. ವೋಟ್ ಫಾರ್ ಯುವರ್ ಫೇವ್ರೇಟ್ ಜೋಡಿ ಅಂತ ಬರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಬಿಟ್ಟು ನಿಮಗೆ ಯಾವ ಒಂದು ಜೋಡಿ ಇಷ್ಟ ಇರುತ್ತೆ ಆ ಒಂದು ಜೋಡಿಯ ನೇಮನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ನಾನು ಒಂದು ಜೋಡಿಯ ನೇಮನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಇಲ್ಲಿ ಸೆಂಡ್ ಅಂತಂದರೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಬಿಟ್ಟು ಓಕೆ ಹೊಡಿ. ನಿಮ್ಮೊಂದು ಜೋಡಿಯ ನೇಮನ್ನು ಹಾಕೊಂಡ್ಬಿಟ್ಟು ನೀವು ಇಲ್ಲಿ ಸೆಂಡ್ ಮಾಡಿದರೆ ನೆಕ್ಸ್ಟ್ ನಿಮಗೆ ಇಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಂತೇಳಿ ಈ ರೀತಿ ಬರ್ತಾ ಇಲ್ಲಿ ಒಂದು ಮೆಸೇಜ್ ಬರುತ್ತೆ ಅವ್ರ ಕಡೆಯಿಂದ. ನಿಮಗೆ ಇಷ್ಟ ಆಗಿರ್ತಕ್ಕಂಥ ಒಂದು ಜೋಡಿಗೆ ನೀವು ಈ ರೀತಿಯಾಗಿ ವೋಟ್ ಮಾಡ್ಬೋದು. ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನಮ್ಮ ಒಂದು ಚಾನಲ್ಗೆ ಸಪೋರ್ಟ್ ಮಾಡಿ. ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೇನೆ. ವಿಡಿಯೋವನ್ನು ಎಂಡವರೆಗೆ ನೋಡೋದಕ್ಕಾಗಿ ಧನ್ಯವಾದಗಳು.